ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗೃಹ ಸಚಿವನಾದಮೇಲೆ ಈ ಜವಾಬ್ದಾರಿ ವಹಿಸ್ಕೊಂಡಾದಮೇಲೆ ಮೊದಲನೇ ಬಾರಿಗೆ ಇವತ್ತು ಪರಪ್ಪನ ಅಗ್ರಹಾರ ಜಿಲ್ಲೆಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಏನೇನು ನಡೀತಾ ಇದೆ, ಹೇಗೆ ನಡೆಸ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಅಲ್ಲಿ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇರ್ಬೋದು ಅಥವಾ ಟೆಕ್ನಾಲಜಿ ಅಪ್ಗ್ರೇಡ್ ಇರ್ಬೋದು, ಮತ್ತು ವಿಶೇಷವಾಗಿ ಸಾಕಷ್ಟು ಬಾರಿ ಮಾಧ್ಯಮದಲ್ಲಿ ಕೆಲವು ಲೋಪಗಳ ಬಗ್ಗೆ, ನ್ಯೂನತೆಗಳ ಬಗ್ಗೆ ಪ್ರಸ್ತಾಪ ಆಗ್ತಾನೇ ಇರುತ್ತೆ. ಸೊ ಅದು ಹೇಗಾಗುತ್ತೆ ಏನು ಅಂತೆಲ್ಲ ತಿಳ್ಕೊಳಕ್ಕೆ ಬಂದಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು 24 ಜನ ಏನು ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದರು, ಅವರು ಒಳ್ಳೆಯ ವರ್ತನೆಯಿಂದ ಅವರಿಗೆ ಆ ಶಿಕ್ಷೆಯಿಂದ ಮುಕ್ತ ಮಾಡಿದರು. ಸೊ ಇವತ್ತು 24 ಜನ ಸಮಾಜದ ಮುಖ್ಯವಾಹಿನಿಗೆ ಬರ್ತಾಯಿದ್ದಾರೆ. ಸೊ ಅವ್ರದ್ದು ಕೂಡ ಒಂದು ಬಿಡುಗಡೆ ಪತ್ರ ಅಂತ ಏನು ನಾವು ಹೇಳ್ತೀವಿ, ಅದು ಒಂದು ನೀಡಲಿಕ್ಕೆ, ಮತ್ತು ಸುಧಾರಣೆ ಹೇಗೆ ಮಾಡ್ಬೋದು, ಸರ್ಕಾರದ ಜವಾಬ್ದಾರಿ ಅಪರಾಧವನ್ನು ಕಂಟ್ರೋಲ್ ಮಾಡೋದಲ್ಲದೆ ಅಪರಾಧಿಗಳು ಯಾರಿದ್ದಾರೆ ಅವರಿಗೂ ಒಂದು ಸುಧಾರಣೆಗೆ ಅವಕಾಶ ಕಲ್ಪಿಸ್ಕೊಡೋದು ಜವಾಬ್ದಾರಿ ಕೂಡ ನಮ್ಮದಾಗುತ್ತೆ. ಅದೇನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂದ್ಬಿಟ್ಟು ಅದರ ಸಲಹೆಗಳನ್ನು ಅಧಿಕಾರಿಗಳ ಹತ್ರ ಪಡೀಲಿಕ್ಕೆ ಬಂದಿದ್ದೆ. ಅದರ ಜೊತೆಗೆ ಕೆಲವು ಕೈದಿಗಳ ಜೊತೆನೂ ಕೂಡ ಮಾತನಾಡಿ ಅವ್ರ ಹತ್ರನೂ ಕೆಲವು ಸಲಹೆ ಪಡೆದಿದ್ದೇನೆ. ಆದರೆ ನಾನು ಇವತ್ತು ಆದೇಶ ನೀಡಿದ್ದೀನಿ, ಒಂದು ಎಲ್ಲ ಕೈದಿಗಳಿಗೆ ಏನಾದರೂ ಒಂಥರ ಫಾರ್ಮ್ಗಳು ಮಾಡ್ಕೊಂಡು ಅವರ ಅನಿಸಿಕೆ ಏನಿದೆ, ಅವರ ನಿರೀಕ್ಷೆ ಏನಿದೆ, ಆ ನಿರೀಕ್ಷೆಗಳು ಆಗುತ್ತೋ ಇಲ್ಲೋ ನೋಡ್ತೀವಿ. ಬಟ್ ಸುಧಾರಣೆಗೆ ಒಂದು ಅವಕಾಶ ಮಾಡಿಕೊಡೋದು ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಅವರಿಗೂ ಕೂಡ ನಾವು ಸಂದೇಶವನ್ನು ಕೊಟ್ಟಿದ್ದೀವಿ, ದಯವಿಟ್ಟು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ತಮ್ಮ ಕುಟುಂಬದವರೆಲ್ಲರೂ ಕೂಡ ತಮ್ಮ ಕಾಯ್ತಾ ಇದ್ದಾರೆ. ಸರ್ಕಾರದ ಏನು ಅವಕಾಶಗಳಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಅವರಿಗೆ ಕಿವಿ ಮಾತನ್ನು ಕೂಡ ಹೇಳಿದೆ. ಒಟ್ಟಾರೆ ಇದು ಮೊದಲನೇ ವಿಸಿಟ್. ಸೊ ಇನ್ನು ಸಾಕಷ್ಟು ಏನು ಮಾಧ್ಯಮದಲ್ಲಿ ನಿರಂತರವಾಗಿ ಬರ್ತಾ ಇರೋ ಸಲಹೆಗಳಿರ್ಬೋದು, ಮತ್ತು ಆವಾಗ ಕೆಲವು ಸಂದರ್ಭದಲ್ಲಿ ಏನು ಲೋಪಗಳಿರ್ತವೆ ಅದನ್ನು ಕೂಡ ಸರಿಪಡಿಸುವ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೀವಿ. ಇಲ್ಲಪ್ಪ, ನಾವು ಐ ಆಮ್ ನಾಟ್ ಇನ್ ಚಾರ್ಜ್ ಆಫ್ ಅ ಸೆಲೆಬ್ರಿಟಿ ಆರ್ ಎನಿ ಸೆಲೆಬ್ರಿಟಿ. ಐ ಆಮ್ ಇನ್ ಚಾರ್ಜ್ ಆಫ್ ದ ಹೋಮ್ ಡಿಪಾರ್ಟ್ಮೆಂಟ್. ನಾವು ಬಂದಿರೋದು ನಮ್ಮ ಒಂದು ನಿಮಿಷ ಸರ್, ನಾನು ಬಂದಿರೋದು ನಮ್ಮ ಜೈಲ್ ವ್ಯವಸ್ಥೆ ಹೇಗಿರುತ್ತೆ, ಏನಿದೆ, ಹೇಗೆ ಅದನ್ನು ಸುಧಾರಣೆ ಮಾಡ್ಬೋದು, ಮತ್ತು ಅದೇ ಯಾವ ರೀತಿ ಒಂದು ಮಾದರಿಯಾಗಿ ನಾವು ಮಾಡ್ಬೋದು ಅಂದ್ಬಿಟ್ಟು. ಆ್ಯಸ್ ಅ ಹೋಮ್ ಮಿನಿಸ್ಟರ್ ಐ ಆಮ್ ಹಿಯರ್, ಐ ಆಮ್ ನಾಟ್ ಹಿಯರ್ ಟು ಮೀಟ್ ಎನಿ ಸೆಲೆಬ್ರಿಟಿ. ತಾವು ಕೈದಿಗಳನ್ನ ಭೇಟಿ ಮಾಡಿದ್ರೆ ಅವರು ಸಲಹೆ ಸೂಚನೆ ಕೇಳಿದ್ರಿ ಅಂತೇಳಿ? ಇಲ್ಲ, ಕೆಲವು ಅವರು ಮಾತಾಡಿದ್ರ ಅಂತ? ಇಲ್ಲ, ಭಾಳ ಜನರಿಗೆ ಮಾತಾಡಿದ್ದೀವಿ. ಮಹಿಳಾ ಕೈದಿಗಳಿರ್ಬೋದು ಅಥವಾ ಪುರುಷರಿರ್ಬೋದು, ಅವ್ರವ್ರದ್ದಾದಂಥ ಒಂದು ಅಭಿಪ್ರಾಯ ಇದೆ. ಕೆಲವು ಜನ ಅಂಡರ್ ಟ್ರಯಲ್ಸ್ ಇದ್ದಾರೆ, ಕೆಲವು ಜನ ಸರ್ ನಾವು ಭಾಳ ವರ್ಷ ಆಯಿತು, ನಮ್ಗೆ ಯಾರು ಹೇಳೋರು ಕೇಳೋರಿಲ್ಲ, ನಮಗೆ ಸರಿಯಾಗಿ ಲಾಯರ್ಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸಣ್ಣ ಪುಟ್ಟ ಕ್ರೈಮ್ಗಳಿಗೆಲ್ಲ ಭಾಳ ವರ್ಷದಿಂದ ಇರೋದು ಕೂಡ ಸರಿಯಲ್ಲ. ಆ್ಯಸ್ ಪರ್ ಲಾ ಏನೇ ಇದ್ರೂ ಕೂಡ ಕಾನೂನು ಪ್ರಕಾರ ಮಾಡಬೇಕಾಗ್ತದೆ. ಸೊ ಅದನ್ನು ಕೂಡ ಹೇಳಿದ್ದೀವಿ ನಮ್ಮ ಅಧಿಕಾರಿಗಳಿಗೆ. ಯಾರ್ಯಾರಿಗೆ ಕಾನೂನಿನ ನೆರವು ಬೇಕು ಅಥವಾ ಅವ್ರ ಹತ್ರ ದುಡ್ಡಿಲ್ಲ, ಏನಿದೆ ಅದು ಕ್ಲಿಯರಾಗಿ ವೆರಿಫೈ ಮಾಡಿ, ಇಫ್ ಪಾಸಿಬಲ್ ಗೌರ್ಮೆಂಟ್ ವಿಲ್ ಸ್ಟೆಪ್ ಇನ್. ಸರ್, ಇತ್ತೀಚೆಗೆ ಒಬ್ಬ ಅನ್ಟ್ರೈಲ್ ಪ್ರಿಸನರ್ ಒಳಗಡೆ ಹೋಗಿ ಆಚೆ ಬಂದ ಮೇಲೆ ಪವಿತ್ರಗೌಡ ಅವರಿಗೆ ಅಲ್ಲೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಒಂದು ಆರೋಪ ಇತ್ತು. ತಾವು ಹೋಗಿದ್ರೆ, ವಿಸಿಟ್ ಮಾಡಿದ್ರಿ? ಆದರೆ ನೋಡಿ, ಯಾರಿಗೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟು ಇಲ್ಲಿ ಕೊಡೋದು ಅಂಥದ್ದು ಏನಾದರೂ ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇನ್ನು ಮೊಬೈಲ್ಗಳೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತೇಳಿ ಎಫ್ಐಆರ್ಗಳು ಇನ್ನು ಈಗ ಮೊದಲನೇ ಬಾರಿ ಬಂದಿದ್ದೀನಿ ಸರ್. ಯಾರು ಮೊಬೈಲ್ ನನಗೆ ತೋರಿಸೋದಿಲ್ಲ ಅಲ್ಲ. ಸರ್ಪ್ರೈಸ್ ವಿಸಿಟ್ ಮಾಡ್ತಾ ಇದ್ದಾಗ ಇಲ್ಲ, ಸರ್ಪ್ರೈಸ್ ವಿಸಿಟ್ಗಳು ಆಗ್ತಾ ಇರಬೇಕು, ಮೇಲಧಿಕಾರಿಗಳಿಂದ ಆಗಬೇಕು, ನಮ್ಮಿಂದ ಆಗಬೇಕು, ಅವಾಗ ಅವೆಲ್ಲ ಕಮ್ಮಿ ಆಗ್ತದೆ. ಈಗ ನಾನು ಹೇಳಿ ಬಂದಿದ್ದೀನಿ, ಎವ್ರಿಬಡಿ ವಿಲ್ ಬಿ ಆನ್ ದ ಟಾಪ್ ಆಫ್ ದೇರ್ ಬಿಹೇವಿಯರ್. ನಮ್ಮ ಆಫೀಸರ್ಸು ಕೂಡ ಅಷ್ಟೇ, ಕೈದಿಗಳು ಕೂಡ ಅಷ್ಟೇ. ಯಾರು ಒಳ್ಳೆಯವ್ರು ಇರ್ತಾರೆ ಅವರಿಗೆ ಮುಂದೆ ಮಾಡಿ ಮಾತಾಡಿಸ್ತಾರೆ. ಸೊ ಸರ್ಪ್ರೈಸ್ ಆಗಿ ಬಂದಾಗ ಗೊತ್ತಾಗ್ತದೆ.